ಆತ್ಮೀಯರೇ, ಮೊದಲಿಗೆ ತಮಗೆಲ್ಲ 14 ಏಪ್ರಿಲ್ 2024 ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾನು ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ. ಈ ದಿನಾಂಕ 14 ಏಪ್ರಿಲ್ 2024 27 ಏಪ್ರಿಲ್ 2024 12 ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಇವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನು ತಾವು ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, 2 ಏಪ್ರಿಲ್ 2024 26 ಏಪ್ರಿಲ್ 2024 ಬುಧ ವಕ್ರಿಯಾಗಿರುತ್ತದೆ. ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ. ಅದು ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮೀಯರೇ, ಈಗ ಮೀನ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ದಿನಾಂಕ 14/4/2024 27/4/2024 ನಿಮ್ಮ ಮದುವೆ ನಿಶ್ಚಯವಾಗಬಹುದು. ನಿಮ್ಮ ಸಂಗಾತಿಯ ನೀವು ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ವ್ಯವಹಾರದಲ್ಲಿ ಪಾಲ್ಗೊಳ್ಳುವ ಸಹಕಾರ ಚೆನ್ನಾಗಿದೆ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು, ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳು ಯಶಸ್ವಿಯಾಗುತ್ತವೆ. ನೀವು ಸುಖಕರ ಪ್ರಯಾಣವನ್ನು ಆನಂದಿಸುತ್ತೀರಿ. ನೀವು ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸನ್ನು ಪಡೆಯುತ್ತೀರಿ. ನಿಮ್ಮ ದೀರ್ಘಾಯುಷ್ಯ ಚೆನ್ನಾಗಿದೆ. ನಿಮ್ಮ ಕಳೆದು ಹೋದ ವಸ್ತುಗಳು ನಿಮಗೆ ಮರಳಿ ಸಿಗಬಹುದು. ನಿಮ್ಮ ತಾಯಿಯ ಸ್ಥಿರಾಸ್ತಿ ನಿಮಗೆ ಸಿಗಬಹುದು. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ತಾವು ಮಾಡಬಹುದು. ನೀವು ಸಮಾಜದಲ್ಲಿ ಈ ಅವಧಿಯಲ್ಲಿ ಮುಖ್ಯವಾಗಿ ಬೆಳೆಯುತ್ತೀರಿ. ನೀವು ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿರುತ್ತೀರಿ. ನಿಮ್ಮ ತಾಯಿ ಸಂತೋಷವಾಗಿದ್ದು ಒಳ್ಳೆಯ ಆರೋಗ್ಯದಿಂದ ಇರುತ್ತಾರೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರುತ್ತದೆ. ನೀವು ವಾಹನ, ಜಮೀನು ಅಥವಾ ತೋಟ ಖರೀದಿಯನ್ನು ಮಾಡುವುದಿದ್ದರೆ ಅದರಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು
ಲಭ್ಯವಾಗಬಹುದು. ದಿನಾಂಕ 14/4/2024ರಿಂದ 27/4/2024ರವರೆಗೆ ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸನ್ನ ಕಾಣುತ್ತದೆ. ನಿಮ್ಮ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಯಶಸ್ಸು ಕಾಣುತ್ತದೆ. ನೀವು ಕೃಷಿಯಲ್ಲಿ ಲಾಭವನ್ನ ಮಾಡಬಹುದು. ನೀವು ಆರೋಗ್ಯ ಸಮಸ್ಯೆಯಲ್ಲಿ ಸಿಲುಕಬಹುದು. ಎಚ್ಚರವಾಗಿರಿ. ನಿಮ್ಮ ಕಿರಿಯ ಸಹೋದರರಿಗೆ ನಷ್ಟವಾಗಬಹುದು. ನೀವು ಜೀವನದಲ್ಲಿ ಕಷ್ಟಗಳನ್ನ ಎದುರಿಸಬೇಕಾಗಬಹುದು. ನಿಮ್ಮ ತಾಯಿಯ ಚಿಕ್ಕಪ್ಪನಿಗೆ ಅಪಾಯ ಇದೆ. ನಿಮ್ಮ ಸೋದರ ಮಾವನಿಗೆ ತೊಂದರೆ ಕಂಡುಬರುತ್ತಿದೆ. ನಿಮ್ಮ ಹಿರಿಯ ಸಹೋದರನ ಅಕ್ಕಪಕ್ಕದ ಮನೆಯವರಿಂದ ತೊಂದರೆ ಕಾಣುತ್ತದೆ. ನಿಮ್ಮ ವ್ಯಕ್ತಿತ್ವಕ್ಕೆ ತೊಂದರೆ ಬರಬಹುದು. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳಿಗೆ ಸಮಸ್ಯೆಯಾಗಬಹುದು. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕೊಂಡು ಬರಬಹುದು. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವ ಸಂಭವ ಇದೆ. ನಿಮ್ಮ ಬಡ್ತಿ, ನೇಮಕಾತಿ ಮತ್ತು ವರ್ಗಾವಣೆ ವಿಳಂಬವಾಗುತ್ತದೆ. ನಿಮಗೆ ಸರ್ಕಾರದಿಂದ ಬರಬೇಕಾದ ಸನ್ಮಾನ ತಪ್ಪಬಹುದು. ನಿಮ್ಮ ತಂದೆಯ ಆಸ್ತಿ ನಿಮಗೆ ಸಿಗದಿರಬಹುದು. ದಿನಾಂಕ 14/4/2024ರಿಂದ 27/4/2024ರವರೆಗೆ ನಿಮ್ಮ ಕೆಲವು ವಸ್ತುಗಳು ಕಳ್ಳರ ಪಾಲಾಗಬಹುದು. ನಿಮ್ಮ ತಂದೆ ತಾಯಿಗೆ ಆರೋಗ್ಯದ ಸಮಸ್ಯೆ ಬರಬಹುದು. ಜಾಗೃತವಾಗಿರಿ. ನಿಮ್ಮ ಸಂಗಾತಿಯ ಜೊತೆ ಕಿರಿಕಿರಿ ಜಾಸ್ತಿಯಾಗಿ ವಿಚ್ಛೇದನ ಹಂತಕ್ಕೆ ಹೋಗಬಹುದು. ನಿಮ್ಮ ಮಕ್ಕಳ ಅನಾರೋಗ್ಯ ಸಮಸ್ಯೆ ಕಾಣಬಹುದು. ನಿಮ್ಮ ತಂದೆಯ ಆಸ್ತಿಯಿಂದ ತೊಂದರೆ ಕಾಣುತ್ತಿದೆ. ನೀವು ಸಾಲ ಮತ್ತು ವ್ಯಾಜ್ಯಗಳಲ್ಲಿ ಸಿಲುಕಬಹುದು. ನಿಮ್ಮ ಕಿರಿಯ ಸಹೋದರರಿಗೆ ಜೀವಕ್ಕೆ ಅಪಾಯವಿದೆ. ನಿಮ್ಮ ತಾಯಿಯ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಹಿರಿಯ ಸಹೋದರನಿಗೆ ನಷ್ಟವಾಗುವ ಸಂಭವ ಇದೆ. ನಿಮಗೆ ಸಂತಾನ ನಿಧಾನವಾಗಬಹುದು. ನೀವು ಪ್ರೀತಿಸಿ ಮದುವೆಯಾಗಬೇಕೆಂದಿದ್ದರೆ ಅದು ಸಹ ನಿಧಾನವಾಗುತ್ತದೆ. ನಿಮ್ಮ ಮೊದಲ ಮಗುವಿನ ಗರ್ಭಧಾರಣೆ ಸಹ ನಿಧಾನವಾಗಬಹುದು. ನೀವು ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತೀರಿ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಕಡಿಮೆ ಯಶಸ್ಸು ಸಿಗುತ್ತದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ನಿಧಾನವಾಗಿ ಅದೃಷ್ಟ ಬರುತ್ತದೆ. ನಿಮ್ಮ ಸ್ಟಾಕ್ ಮತ್ತು ಷೇರು ವ್ಯವಹಾರಗಳಲ್ಲಿ ಅಲ್ಪ ಯಶಸ್ಸು ಕಂಡುಬರುತ್ತಿದೆ. ದಿನಾಂಕ 14/4/2024ರಿಂದ 16/4/2024ರವರೆಗೆ ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿದೆ. ನಿಮ್ಮ ಬುದ್ಧಿಮತ್ತೆ ಮತ್ತು ಓದುವ ಹಂಬಲ ಕೂಡ ಚೆನ್ನಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಧೈರ್ಯ ಚೆನ್ನಾಗಿರುತ್ತದೆ. ನಿಮ್ಮ ಪತ್ರ ವ್ಯವಹಾರಗಳ ಯಶಸ್ಸನ್ನ ಕಾಣುತ್ತದೆ. ನೀವು ಮನೆ ಬದಲಾವಣೆ ಮಾಡಬೇಕೆಂದಿದ್ದರೆ ಅದರಲ್ಲಿ ಯಶಸ್ಸು ಕಾಣುತ್ತೀರಿ. ನೀವು ಅಗ್ರಿಮೆಂಟ್ಗಳ ಸಹಿಯನ್ನ ಮಾಡಬೇಕಾಗಬಹುದು. ನಿಮ್ಮ ಆಸ್ತಿಗಳು ವಿಭಜನೆ ಆಗಬಹುದು. ನೀವು ಈ ಅವಧಿಯಲ್ಲಿ ಒಳ್ಳೆಯ ಆಹಾರವನ್ನ ಸೇವಿಸುತ್ತೀರಿ. ನಿಮಗೆ ಉತ್ತಮ ಆಯುಷ್ಯ ಈ ಅವಧಿಯಲ್ಲಿ ಇದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಲಾಭವನ್ನ ಕೊಡುತ್ತವೆ. ನಿಮ್ಮ ಇನ್ಶೂರೆನ್ಸ್ ಅನ್ನ ನಿಮ್ಮ ಕೈ ಸೇರಬಹುದು. ಕಷ್ಟದಲ್ಲಿ ನಿಮಗೆ ಅನಿರೀಕ್ಷಿತ ಲಾಭವಾಗುವ ಸಂಭವ ಇದೆ. ನಿಮಗೆ ವರದಕ್ಷಿಣೆ ಸಹ ಸಿಗಬಹುದು. ನೀವು ವಿದೇಶದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನಿಮಗೆ ಯಾವುದಾದರೊಂದು ಬಹುಮಾನ ಸಿಗುವ ಸಂಭವ ಇದೆ. ನಿಮ್ಮ ಕೋರ್ಟ್ ಕೇಸ್ಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ಶತ್ರುಗಳು ಮೆತ್ತಗಾಗುತ್ತಾರೆ. ನೀವು ಕೆಲಸದಿಂದ ವಜಾದ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಅದರಲ್ಲಿ ಮರು ನೇಮಕವಾಗುವ ಸಂಭವ ಇದೆ. ದಿನಾಂಕ 17/4/2024ರಿಂದ 27/4/2024ರವರೆಗೆ ನೀವು ಕೆಲಸದಲ್ಲಿ ಯಶಸ್ವಿಯಾಗುತ್ತೀರಿ. ನಿಮಗೆ ಕಾರ್ಮಿಕರಿಂದ ಉತ್ತಮ ಸಹಕಾರ ಸಿಗುತ್ತದೆ. ನೀವು ಯಾರಿಗಾದರೂ ಸಾಲವನ್ನ ಕೊಟ್ಟಿದ್ದರೆ ಆ ಹಣ ನಿಮಗೆ ವಾಪಸ್ ದೊರೆಯಲಿದೆ. ನೀವು ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರಬಹುದು. ನೀವು ಬಾಡಿಗೆದಾರರಿಂದ ಸಹಾಯವನ್ನ ಪಡೆಯಬಹುದು. ನಿಮ್ಮ ಸಾಕು ಪ್ರಾಣಿಗಳಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ. ಈ ಅವಧಿಯಲ್ಲಿ ನಿಮಗೆ ದ್ವೇಷ ಮತ್ತು ಅಸೂಯೆ ಕಡಿಮೆಯಾಗಲಿದೆ. ನಿಮ್ಮ ಮೊದಲ ಮಕ್ಕಳ ಕೆಲಸ ಮತ್ತು ಬ್ಯಾಂಕ್ನಲ್ಲಿನ ಹಣಕಾಸು ಪರಿಸ್ಥಿತಿ ಚೆನ್ನಾಗಿರುತ್ತದೆ.
ವ್ಯವಹಾರದಲ್ಲಿ ಹೂಡಿಕೆಯನ್ನ ಮಾಡುತ್ತಾರೆ. ನಿಮ್ಮ ತಂದೆಯ ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.